ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಾಡ್ತಾ ಇರೋದು ಹೈದರಾಬಾದ್ ಸ್ಪೆಷಲ್ ಸುಫಿಯಾನಿ ಬಿರಿಯಾನಿ. ನನಗಂತೂ ಸುಫಿಯಾನಿ ಬಿರಿಯಾನಿ ಮಾಡಲಿಕ್ಕೆ ತುಂಬ ಈಸಿ ಅಂತದೆ. ನನ್ನ ಜೊತೆ ಯಾವುದು ಬಿರಿಯಾನಿ ಮಾಡಲಿಕ್ಕೆ ಈಸಿ ಅಂದರೆ ನಾನಂತೂ ಫಸ್ಟಿಗೆ ಸುಫಿಯಾನಿ ಬಿರಿಯಾನಿಯದ್ದು ಹೆಸರೇ ಹೇಳ್ತೇನೆ. ಯಾಕಂದರೆ ಅಷ್ಟೊಂದು ಸುಲಭ, ಮಸಾಲೆ ಏನು ಜಾಸ್ತಿ ಹಾಕಲಿಕ್ಕಿಲ್ಲ, ಗರಂ ಮಸಾಲ ಹೆವಿ ಏನು ಇಲ್ಲದೇನೆ ತುಂಬ ಟೇಸ್ಟಿಯಾಗಿರುವಂಥ ಈ ಸುಫಿಯಾನಿ ಬಿರಿಯಾನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು 1 kg ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ನೀವು ಸೋನಾ ಮಸೂರಿ ರೈಸ್ ತಗೊಳ್ಳೋದಾದರೆ ನಿಮ್ಮಿಷ್ಟ, ನೀವು ಸೋನಾ ಮಸೂರಿ ರೈಸ್ ಕೂಡ ತಗೊಳ್ಬಹುದು. ನಾನಿಲ್ಲಿ 1 kg ಬಾಸ್ಮತಿ ರೈಸನ್ನು 20 ನಿಮಿಷ ಮೊದಲು ನೆನೆಸಿಟ್ಟಿದ್ದೇನೆ. ಯಾಕಂದರೆ ಇಲ್ಲಿ ನಾನು ಮಸಾಲ ಎಲ್ಲ ರೆಡಿ ಮಾಡುವ ತನಕ ಈ ರೈಸನ್ನು ನಾನು ನೆನೆಸಿಟ್ಟಿದ್ದೇನೆ. ಈ ಥರ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ರೈಸ್ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹೊತ್ತು ಮುಂಚೆನೇ ನೆನೆಸಿಡಬೇಕು. ಯಾವಾಗಲೂ ನಾವು ಬಾಸ್ಮತಿ ರೈಸದ್ದು ಏನಾದರೂ ಮಾಡೋದಂತಾದರೆ ಇದನ್ನು ಈ ಥರ ನೆನೆಸಿಡಬೇಕು. ಈಗ ಇಲ್ಲಿ 1 kg ಚಿಕನ್ ತಗೊಂಡಿದ್ದೇನೆ. 1 kg ರೈಸ್ಗೆ 1 kg ಚಿಕನ್ ತಗೊಂಡಿದ್ದೇನೆ. ಈ ಥರ ಲೆಗ್ ಪೀಸ್ ಎಲ್ಲ ಇದ್ದರೆ ಈ ಥರ ಕಟ್ ಕೊಡಬೇಕು ಮಧ್ಯದಲ್ಲಿ. ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ತೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋಣ. ಉಪ್ಪು ಹಾಕಿದ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದರಲ್ಲಿ ಉಪ್ಪು ಕೂಡ ಉಂಟು, ಅದಕ್ಕೋಸ್ಕರ ನಾನು ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ದೇನೆ. ಇದರದ್ದು ಉಪ್ಪೆಲ್ಲ ಆ್ಯಡ್ ಆಗುವಾಗ ನೋಡಿ ಮತ್ತೆ ಹಾಕೋಣ ಅಂತ ಈ ಸ್ಪೂನಲ್ಲಿ ಒಂದು 4-5 ಸ್ಪೂನ್ ಹಾಕಿದ್ದೇನೆ. ಆಮೇಲೆ ಇಲ್ಲಿ ಹಸಿಮೆಣಸು. ಈ ಹಸಿಮೆಣಸು ಜಾಸ್ತಿ ಖಾರ ಇಲ್ಲ, ಅದಕ್ಕಾಗಿ ಇಷ್ಟು ತಗೊಂಡಿದ್ದೇನೆ. ನಿಮ್ಮ ಜೊತೆ ಖಾರದ ಮೆಣಸು ಅಂತ ಆದರೆ ನೀವು ಸ್ವಲ್ಪ ಕಮ್ಮಿ ತಗೊಳ್ಳಿ, ಯಾಕಂದರೆ ಈ ಬಿರಿಯಾನಿ ಜಾಸ್ತಿ ಖಾರ ಮಾಡಲಿಕ್ಕೆ ಇರುವುದಿಲ್ಲ. ಈಗ ಇದರದ್ದು ಪೇಸ್ಟ್ ಮಾಡಿ ಹಾಕೋಣ ಹಸಿಮೆಣಸದ್ದು. ಆಮೇಲೆ ಇಲ್ಲಿ 1/4 kgಯಷ್ಟು ಮೊಸರು. ಇದು ಅರ್ಧ kgಯದ್ದು ಪ್ಯಾಕೆಟ್ ನೋಡಿ, ಇದರಲ್ಲಿ ಅರ್ಧ ಮೊಸರನ್ನು ಹಾಕ್ತಾ ಇದ್ದೇನೆ. ನಾನು ಹಸಿಮೆಣಸು ಗ್ರೈಂಡ್ ಮಾಡುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ದು, ಉಪ್ಪು ಅದರಲ್ಲಿ ಕೂಡ ಉಂಟು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ 1 ಮುಟ್ಟಿಯಷ್ಟು ಹಾಕ್ತಾ ಇದ್ದೇನೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ದೇನೆ, ಪುದೀನ ಸೊಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ದೇನೆ. ಆಮೇಲೆ 1 ನಿಂಬೆಹುಳಿ ಲೆಮನ್ ಜ್ಯೂಸ್ ಕೂಡ ಹಾಕ್ತಾ ಇದ್ದೇನೆ. 1 ನಿಂಬೆಹದ್ದು ರಸ ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಇದನ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಮಸಾಲ ಹಾಕಲಿಕ್ಕೆ ಇರೋದು ನೋಡಿ, ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ ಚಿಕನ್ಗೆ. ನೀವು ಮಟನಲ್ಲಿ ಮಾಡೋದು ಅಂತಂದರೆ ಸೇಮ್ ಇದೇ ಥರ ಎಲ್ಲವನ್ನು ಹಾಕಬೇಕು ನೋಡಿ, ಮಟನ್ಗೂ ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ. ನಿಮ್ಮ ಜೊತೆ ಜಾಸ್ತಿ ಟೈಮ್ ಇದ್ದರೆ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆ ಇಡಿ. ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಇದನ್ನು ನೀವು ಈ ಥರ ಮಸಾಲ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ನೋಡಿ. ನಾನು ಆ ಪಾತ್ರೆಯಿಂದ ಈ ಪಾತ್ರೆಗೆ ಸ್ವಲ್ಪ ಹಾಕಿದೆ, ಯಾಕಂದರೆ ಪಾತ್ರೆ ತುಂಬ ದೊಡ್ಡದಿತ್ತು, ಅದಕ್ಕೋಸ್ಕರ. ಈಗ ಅರ್ಧ ಗಂಟೆ ಆಯಿತು ಮ್ಯಾರಿನೇಟ್ ಮಾಡಲಿಕ್ಕಿಟ್ಟು. ಆಮೇಲೆ ನಾನು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಬೇಕಂತ ಇಲ್ಲ, ಯಾಕಂದರೆ ನಮ್ಮ ಮೊಸರಲ್ಲಿ ಎಲ್ಲ ಎಣ್ಣೆ ಇರುವುದರಿಂದ, ಆಯಿಲಿ ಇರುವುದರಿಂದ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದ್ರೇ ಒಳ್ಳೆಯದು. ಆಮೇಲೆ ಇಲ್ಲಿ ಇದೆಲ್ಲ ಗರಂ ಮಸಾಲ ತಗೊಂಡಿದ್ದೇನೆ. ಯಾವುದೆಲ್ಲ ಅಂದರೆ ನೋಡಿ, ದಾಲ್ಚಿನ್ನಿ, ಕಾಳು ಮೆಣಸು, ಸ್ಟಾರದು, ದೊಡ್ಡ ಏಲಕ್ಕಿ, ಸಣ್ಣ ಏಲಕ್ಕಿ, ಲವಂಗ್ ಇಷ್ಟು ತಗೊಂಡಿದ್ದೇನೆ. ಈ ಗರಂ ಮಸಾಲೆ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ಗರಂ ಮಸಾಲ ಹಾಕ್ತಾ ಇದ್ದೇನೆ. ಇದು ಎಣ್ಣೆಯಲ್ಲಿ ಒಂದು 2-3 ನಿಮಿಷ ಇದೇ ಥರ ತುಂಬ ಪರಿಮಳ ಬರುವ ತನಕ ಸ್ವಲ್ಪ ಗರಂ ಮಸಾಲ ಎಣ್ಣೆಯಲ್ಲೇ ಬಿಟ್ಟಿದ್ದೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ ಶಾಯಿ ಜೀರಾ. ನಿಮ್ಮ ಮನೆಯಲ್ಲಿ ಶಾಯಿ ಜೀರಾ ಇಲ್ಲ ಅಂದರೆ ಜೀರಿಗೆ ಹಾಕ್ಕೊಳ್ಳಿ. ನಾನು 2 ಹಾಕಿದ್ದೇನೆ, ಜೀರಿಗೆ ಹಾಗೂ ಶಾಯಿ ಜೀರಾ. ಆಮೇಲೆ ಇಲ್ಲಿ ಒಂದು ಮೀಡಿಯಮ್ ಸೈಜದು 4 ಆನಿಯನ್ ತಗೊಂಡಿದ್ದೇನೆ, ಈ ಥರ ಕಟ್ ಮಾಡಿ ಇಟ್ಕೊಂಡು. ನೀವು ಸಣ್ಣ ಆನಿಯನ್ ಆದರೆ ಒಂದು 6 ತಗೊಳ್ಳಿ. ದೊಡ್ಡ ಈರುಳ್ಳಿ ಅಂದರೆ ಒಂದು 2 ತಗೊಳ್ಳಿ. ಈರುಳ್ಳಿ ಕೂಡ ಇದಕ್ಕೆ ಜಾಸ್ತಿ ಫ್ರೈ ಮಾಡಲಿಕ್ಕೆ ಇಲ್ಲ, ನಾವು ಎಲ್ಲ ಬಿರಿಯಾನಿಗೆ ಮಾಡುವಂತೆ ಇದಕ್ಕೆ ಜಾಸ್ತಿ ಈರುಳ್ಳಿ ಕೂಡ ಫ್ರೈ ಮಾಡಲಿಕ್ಕಿಲ್ಲ. ಈರುಳ್ಳಿ ಸ್ವಲ್ಪ ಹೊತ್ತು ಈ ಥರ ಸ್ಮೆಲ್ ಹೋದರೆ ಸಾಕು, ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಬಾಡಿದರೆ ಸಾಕು ನಮಗೆ ಈರುಳ್ಳಿ. ಜಾಸ್ತಿ ಹಸಿಯಾಗಿ ಕೂಡ ಇಡಬೇಡಿ, ಸ್ವಲ್ಪ ಒಂದು 10 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಬ್ರೌನ್ ಅಂತೂ ಮಾಡಲಿಕ್ಕೇ ಇಲ್ಲ. ಇದಕ್ಕೆ ನೀವು ಈರುಳ್ಳಿಯ ಕಲರ್ ಚೇಂಜ್ ಮಾಡಬೇಡಿ, ಯಾಕಂದರೆ ಇದು ವೈಟ್ ಕಲರಲ್ಲಿ ಸುಫಿಯಾನಿ ಬಿರಿಯಾನಿ ಇರುವುದು. ಈರುಳ್ಳಿ ಅದು ಕಲರ್ ಚೇಂಜ್ ಆಯಿತು ಅಂದರೆ ಬಿರಿಯಾನಿದು ಕಲರ್ ಕೂಡ ಚೇಂಜ್ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಸುಫಿಯಾನಿ ಬಿರಿಯಾನಿ ಮಾಡುವಾಗಂತೂ ಎಲ್ಲ ವೈಟ್ ಕಲರಲ್ಲೇ ಇರಬೇಕು. ಇದು ಈರುಳ್ಳಿ, ಆಮೇಲೆ ನಾವು ಮೊಸರು ಈ ಥರ ವೈಟ್ ಕಲರದೇ ಎಲ್ಲ ಆ್ಯಡ್ ಮಾಡೋದು. ಇಷ್ಟು ಆದರೆ ಸಾಕು ಈರುಳ್ಳಿ.
ಆಮೇಲೆ ಇದಕ್ಕೆ ನಾವಿಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಂತಹ ಚಿಕನ್ ಹಾಕ್ತಾ ಇದ್ದೇನೆ. ನಿಮ್ಮ ಜೊತೆ ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಚಿಕನ್ಗೆಲ್ಲ ಮಸಾಲ ಹಾಕಿ ಎಣ್ಣೆಗೆ ಡೈರೆಕ್ಟ್ ಹಾಕ್ಬೋದು. ಟೈಮ್ ಇತ್ತು ಅಂದರೆ ಮ್ಯಾರಿನೇಟ್ ಆಗಲಿಕ್ಕೋಸ್ಕರ ಬಿಡಿ. ಆಮೇಲೆ ಇದನ್ನು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷದಲ್ಲಿ ಇದರ ನೀರೆಲ್ಲ ಆರ್ತದೆ. ಅಂದರೆ ಇದು ಮೊಸರದ್ದು ಹಾಗೂ ಚಿಕನದ್ದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಈಗ ಇದನ್ನು ನಾನು ಸ್ವಲ್ಪ ಹೊತ್ತು ಇದೇ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಮುಚ್ಚಳ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಬಿಡ್ತೇನೆ, ಇದರ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಲಿ ಅಂತ. ಇಲ್ಲಿ ನಾನು ಹಸಿಮೆಣಸು ಗ್ರೈಂಡ್ ಮಾಡಿದಂತಹ ಮಿಕ್ಸಿ ಜಾರಲ್ಲಿ ಈಗ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಒಂದಿಷ್ಟು ಗೋಡಂಬಿ ಹಾಕಿದ್ದೇನೆ ನೋಡಿ. ಗೋಡಂಬಿಯನ್ನು ಫಸ್ಟಿಗೆ ನಾನು ಈ ಥರ ಹುಡಿ ಮಾಡ್ಕೊಂಡು ಬರ್ತೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋತೇನೆ. ಡೈರೆಕ್ಟಿಗೆ ಪೇಸ್ಟ್ ಮಾಡುವಾಗ ಒಮ್ಮೊಮ್ಮೆ ಚೆನ್ನಾಗಿ ಕಡಿಲಿಕ್ಕೆ ಆಗೋದಿಲ್ಲ ಅದು, ಅದಕ್ಕೋಸ್ಕರ ಫಸ್ಟಿಗೆ ಹುಡಿ ಮಾಡಿ ಆಮೇಲೆ ಪೇಸ್ಟ್ ಮಾಡ್ತಾ ಇರೋದು. ಈಗ ಇದು ಆಗಿದೆ ಅಂತ ಚೆಕ್ ಮಾಡೋಣ. ಇದರಲ್ಲಿ ಇನ್ನೂ ಸ್ವಲ್ಪ ನೀರು ಉಂಟು, ಇದು ಸ್ವಲ್ಪ ಡ್ರೈ ಆಗಲಿ. ಅಷ್ಟರವರೆಗೆ ಈ ಚಿಕನ್ ಕೂಡ ಒಂದು 90% ಬೇಯ್ತದೆ, 10% ನಮಗೆ ಬಿರಿಯಾನಿಯಲ್ಲಿ ಬೇಯ್ತದೆ ಅದು. ನೀವು ಮಟನಲ್ಲಿ ಮಾಡೋದಾದರೆ ಇದನ್ನು ಕುಕ್ಕರಲ್ಲಿ ಒಂದು 2 ವಿಸಿಲ್ ತೆಗಿಬೇಕು. ಇದೇ ಥರ ಚಿಕನ್ ಜಾಗದಲ್ಲಿ ಮಟನ್ ಹಾಕಿ ಕುಕ್ಕರಲ್ಲಿ ಒಂದು 2 ವಿಸಿಲ್ ತೆಗೆದರೆ ಮಟನ್ ಕೂಡ ಚೆನ್ನಾಗಿ ಬೇಯ್ತದೆ. ಮಟನಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಈ ಬಿರಿಯಾನಿ, ಸುಫಿಯಾನಿ ಬಿರಿಯಾನಿ. ಈಗ ಇದನ್ನು ಮುಚ್ಚಳ ಇಟ್ಟು ಒಂದು 10 ನಿಮಿಷ ಅದೇ ಥರ ಬಿಡ್ತೇನೆ. ಆಮೇಲೆ ಮತ್ತೆ ಚೆಕ್ ಮಾಡುವಾಗ ಕೂಡ ರೆಡಿ ಆಗಿದೆ ಈಗಂತೂ. ಈಗ ಇದಕ್ಕೆ ನಾನು ನಮ್ಮ ಗೋಡಂಬಿಯದ್ದು ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸಿಯನ್ನು ಕ್ಲೀನ್ ಮಾಡಿ ಹಾಕೋಣ ಜಾರದ್ದೆಲ್ಲ. ಈ ಥರ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವೇ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿ ಅಂತ. ಇದು ನಾನು ಈ ಥರ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡುವಾಗ ತುಂಬ ಲಾಂಗ್ ಪ್ರೊಸೆಸಿಂಗ್ ಥರ ಕಾಣಿಸ್ತದೆ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿದರೆ ನಿಮಗೆ ಕೂಡ ಗೊತ್ತಾಗ್ತದೆ ಎಷ್ಟು ಈಸಿ ಅಂತ. ಎಲ್ಲ ಬಿರಿಯಾನಿ ತಿಂದು ನೀವು ಕೂಡ ಬೋರಾಗಿ ಇರಬಹುದು. ಈ ಥರ ಸುಫಿಯಾನಿ ಬಿರಿಯಾನಿ ಒಮ್ಮೆ ಮಾಡಿ. ಇದು ಸ್ವಲ್ಪ ಉಪ್ಪು ನೋಡಿ ಹಾಕ್ತೇನೆ. ಈ ಥರ ಮಾಡಿದರೆ ನಿಮಗೆ ಇದೇನು ಹೆವಿ ಅನಿಸೋದಿಲ್ಲ, ಹೊಟ್ಟೆ ತುಂಬ ಊಟ ಮಾಡಬಹುದು. ಆಮೇಲೆ ಇದು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ ನೋಡಿ. ಇಲ್ಲಿ ನೀವು ಹಾಲದ್ದು ಕೆನೆ ಹಾಕಿದ್ರೂ ಆಗ್ತದೆ. ನಮ್ಮ ಮನೆಯಲ್ಲಿ ಹಾಲದ್ದು ಕೆನೆ ಅವೈಲೇಬಲ್ ಇಲ್ಲ, ಅದಕ್ಕೋಸ್ಕರ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ. ಫ್ರೆಶ್ ಕ್ರೀಮೊಂದು ಸ್ವಲ್ಪ ಹಾಕಿದ ಮೇಲೆ ಈ ಥರ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿ ಒಂದು ಕುದೀಲಿಕ್ಕೆ ಬಿಡೋಣ. ಒಂದು ಕುದಿ ಬರಲಿಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ನೋಡಿ. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಉಂಟು. ಯಾವುದು ಎಕ್ಸ್ಟ್ರಾ ಮಸಾಲೆ ಇದಕ್ಕೆ ಯೂಸ್ ಮಾಡಬೇಡಿ ನೀವು ಬಿರಿಯಾನಿ ಮಾಡೋದಾದರೆ. ಹಾಗೂ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಎಲ್ಲ ವೀಡಿಯೋ ನೋಡಿದ ಮೇಲೆ ನಿಮಗೆ ನನ್ನ ವೀಡಿಯೋ ಹೇಗೆ ಅನಿಸಿತು ಅಂತ. ಅಲ್ಲಿ ಮಸಾಲ ಅಂತೂ ರೆಡಿಯಾಗಿದೆ. ಇಲ್ಲಿ ಈಗ ನಾವು ರೈಸ್ ಮಾಡಲಿಕ್ಕೆ ರೆಡಿ ಮಾಡೋಣ. ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೋಸ್ಕರ. ಅದಕ್ಕೆ ನಾನು ಸ್ವಲ್ಪ ನಿಂಬೆ ರಸ ಹಾಕಿದ್ದೇನೆ ಹಾಗೂ ಸ್ವಲ್ಪ ಆಯಿಲ್ ಕೂಡ ಹಾಕಿದ್ದೇನೆ. ಹಾಗೂ ಇದೆಲ್ಲ ಗರಂ ಮಸಾಲ, ಏಲಕ್ಕಿ ಹಾಗೂ ಈ ಪಲಾವ್ ಎಲೆ ಇದೆಲ್ಲ ನಾವು ರೈಸದ್ದು ನೀರಿಗೆ ಹಾಕಬೇಕು. ನೀರು ಕುದಿಲಿಕ್ಕೆ ಇಡುವಾಗ ಉಪ್ಪು ಕೂಡ ನಮಗೆ ಇಷ್ಟು ನಾವು ರೈಸ್ಗೆಲ್ಲ ಯೂಸ್ ಮಾಡ್ತೇವೆ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಯಾವಾಗಲೂ ನೀವು ಬಿರಿಯಾನಿದ್ದು ರೈಸ್ ಮಾಡುವಾಗ ಅದಕ್ಕೆ ನಿಂಬೆ ರಸ ಇಲ್ಲ ಅಂದರೆ ಆಯಿಲನ್ನು ಹಾಕಿ ನಮ್ಮ ರೈಸ್ ಎಲ್ಲ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರ್ತದೆ. ಈಗ ಇಲ್ಲಿ ನಾನು ನೆನೆಸಿಟ್ಟಂತಹ ಬಾಸ್ಮತಿ ರೈಸನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ. ನೀರು ಕುದಿಯುವಾಗ ಆ್ಯಡ್ ಮಾಡ್ತಾ ಇದ್ದೇನೆ. ಈ ಥರ ಎಲ್ಲ ಅಕ್ಕಿಯನ್ನು ಇದಕ್ಕೆ ಈಗ ಹಾಕೋಣ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸಿತು ಅಂತ. ಸಬ್ಸ್ಕ್ರೈಬ್ ಮಾಡಲಂತೂ ಮರೆಯಬೇಡಿ ಫ್ರೆಂಡ್ಸ್, ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡಿ. ಈಗ ಇದೆಲ್ಲ ಅಕ್ಕಿ ಹಾಕಿದ ಮೇಲೆ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಕುದಿಲಿಕ್ಕೆ ಬಿಡೋಣ. ಇದೊಂದು ನಮಗೆ 80% ಆಗಬೇಕು ರೆಡಿ ರೈಸ್. ನೋಡಿ ಈಗ ರೈಸ್ ಈಗ ಎಷ್ಟು ಬೇಯ್ದಿದೆ ಅಂದರೆ ಇದನ್ನು ಈ ಥರ ನಾವು ನೋಡಿ ಈ ಥರ ಕಟ್ ಮಾಡುವಾಗ ಇದು ತುಂಡಾಗಬೇಕು. ಮಧ್ಯದಲ್ಲಿ ಮ್ಯಾಶ್ ಆಗಬಾರ್ದು ರೈಸ್. ನಮಗೆ ಮ್ಯಾಶ್ ಆದರೆ ಮತ್ತೆ ಅದು ಒಂಥರ ತುಂಬ ಬೇಯ್ದ ಥರ ಆಗ್ತದೆ. ಮಧ್ಯದಿಂದ ಕಟ್ ಆಗಬೇಕು ರೈಸ್. ಈಗ ನಾನು ಇದರ ನೀರನ್ನೆಲ್ಲ ಸ್ಟೈನ್ ಮಾಡಿದ್ದೇನೆ ನೋಡಿ. ಒಳ್ಳೆ ಆರಿದ ಮೇಲೆ ಕೆಳಗಡೆ ಸ್ವಲ್ಪ ನಾನು ಮಸಾಲ ಹಾಕಿ ಆಮೇಲೆ ಮೇಲೆ ಒಂದು ಲೇಯರ್ ರೈಸನ್ನು ಹಾಕಿದ್ದೇನೆ. ಇಲ್ಲಿ ಸ್ವಲ್ಪ ಹಾಲು ಕೂಡ ಹಾಕೋಣ ನೋಡಿ. ಈ ಥರ ಹಾಲು ಕೂಡ ಹಾಕೋಣ.
ಆಮೇಲೆ ಮತ್ತೊಂದು ಲೇಯರ್ ನಾವು ರೆಡಿ ಮಾಡಿದಂತಹ ನಮ್ಮ ಮಸಾಲ ಚಿಕನದ್ದು ಇದು ಕೂಡ ಹಾಕಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇದರ ಕೆಳಗಡೆ ಕೂಡ ಮಸಾಲ ಹಾಕಿದ್ದೆ ನಾನು. ಆಮೇಲೆ 2 ಲೇಯರ್ ತಗೊಂಡಿದ್ದು ನಾನಿಲ್ಲಿ. ಇದರ ಮೇಲೆ ನಿಮಗೆ ಏನಾದರೂ ಫ್ರೈ ಆನಿಯನ್ ಬೇಕಂದರೆ ಹಾಕ್ಕೊಳ್ಳಿ. ಈಗ ಅದರ ಮೇಲೆ ಮತ್ತೊಂದು ಸಲ ಈ ಥರ ರೈಸನ್ನು ಹಾಕ್ತಾ ಇದ್ದೇನೆ. ಇದರ ಮೇಲೆ ಕೂಡ ಸ್ವಲ್ಪ ಹಾಲನ್ನು ಹಾಕೋಣ. ಈ ಥರ ಹಾಲು ಹಾಕೋದ್ರಿಂದ ನಮ್ಮ ರೈಸ್ ತುಂಬ ಚೆನ್ನಾಗಿ ಬರ್ತದೆ, ಬೇಯ್ತದೆ. ಈ ಥರ ಒಂಥರ ಡ್ರೈ ಥರ ಇರುವುದಿಲ್ಲ, ತುಂಬ ಜ್ಯೂಸಿ ಟೈಪಲ್ಲಿ ಬರ್ತದೆ. ಅದಕ್ಕೋಸ್ಕರ ಈ ಥರ ಮೇಲೆ ಕೂಡ ಸ್ವಲ್ಪ ಹಾಲು ಹಾಕ್ತಾ ಇದ್ದೇನೆ. ನಿಮ್ಗೆ ಏನಾದರೂ ಡೌಟ್ ಅಂತ ಇದ್ದರೆ ಫ್ರೆಂಡ್ಸ್ ನನಗೆ ಕಮೆಂಟ್ ಮೂಲಕ ನೀವು ಕೇಳಬಹುದು. ಈಗ ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಕೂಡ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. 4 ಸುತ್ತು ಕೂಡ ಈ ಥರ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ದಮ್ಗೋಸ್ಕರ ಒಂದು 10-15 ನಿಮಿಷ ಇಡ್ತೇನೆ. 10 ನಿಮಿಷ ತನಕ ನೀವು ಇದರ ಮುಚ್ಚಳ ತೆಗೆದಂತೂ ನೋಡಬಾರ್ದು. ಈ ಥರ ಮಧ್ಯದಲ್ಲಿ ಮುಚ್ಚಳ ತೆಗೆದರೆ ಅದರ ಪರಿಮಳ ಎಲ್ಲ ಹೋಗ್ತದೆ. ಅದಕ್ಕೋಸ್ಕರ ಎಲ್ಲ ರೆಡಿ ಆದಮೇಲೆ ಒಮ್ಮೆ ಮುಚ್ಚಳ ತೆಗೆದು ನೋಡಬೇಕು. ಈಗ ಅಂತೂ 15 ನಿಮಿಷ ಬಿಟ್ಟು ನಾನು ಇದನ್ನು ಮುಚ್ಚಳ ತೆಗೆದು ಈ ಥರ ಕೊತ್ತಂಬರಿ ಸೊಪ್ಪು ಮೇಲೆಯಿಂದ ಹಾಕ್ತಾ ಇದ್ದೇನೆ. ಆಮೇಲೆ ಒಂದು 2 ನಿಮಿಷ ಆನ್ ಇಟ್ಟು ಬಂದ್ ಮಾಡ್ತೇನೆ. ನೋಡಿ ಈಗಂತೂ ನಮ್ಮ ಸುಫಿಯಾನಿ ಬಿರಿಯಾನಿ ರೆಡಿಯಾಗಿದೆ. ಜಾಸ್ತಿ ಏನು ಮಸಾಲ ಏನು ಇಲ್ಲದೆ ತುಂಬ ಟೇಸ್ಟಾಗಿರುವಂಥ ಈ ಸುಫಿಯಾನಿ ಬಿರಿಯಾನಿ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಮ್ಮ ಮನೆಯಲ್ಲಿ ಅಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇದು ಜಾಸ್ತಿ ಹೆವಿನೂ ಇಲ್ಲ, ಜಾಸ್ತಿ ಏನು ತಿಂದರೆ ಸಾಕು ಅಂತ ಅನಿಸೋದು ಇಲ್ಲ, ಅಷ್ಟೊಂದು ಟೇಸ್ಟಾಗಿರ್ತದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನು ನಾನು ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.